ನನ್ನ ಹೆಸರು ಇಂದ್ರಕುಮಾರ್ HB. ನಾನು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಳೆದ 22 ವರ್ಷದಿಂದ ವಿಜ್ಞಾನ ಬೋಧನೆ ಮಾಡ್ತಾಯಿದ್ದೀನಿ. ನಾನು ಈವರೆಗೆ 5 ಕಥಾ ಸಂಕಲನ, 3 ಕಾದಂಬರಿ, 2 ಕವನ ಸಂಕಲನ, 1 ಪ್ರಬಂಧ ಸಂಪಾದನೆಯನ್ನು ಮಾಡಿದ್ದೀನಿ. ಬುಕ್ ಬ್ರಹ್ಮ ಸ್ವಾತಂತ್ರ್ಯೋತ್ಸವ ಕಥಾ ಸ್ಪರ್ಧೆ 2024. ಈ ಕಥಾ ಸ್ಪರ್ಧೆಯಲ್ಲಿ ನನ್ನ ಅಂತ್ಯವಾಗೋದು ಕಥೆ ಅನ್ನೋದು ಮೊದಲನೇ ಬಹುಮಾನ ಗಳಿಸಿದೆ. ಇದರಿಂದ ನನಗೆ ಭಾಳ ಖುಷಿಯಾಗಿದೆ. ಬುಕ್ ಬ್ರಹ್ಮ ಕಥಾ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸೋಕ್ಕೆ ಏನು ಕಾರಣ ಅಂತಂದರೆ, ಈ ಕಥಾ ಸ್ಪರ್ಧೆಯಲ್ಲಿ ಪದಗಳ ಮಿತಿ ಇಲ್ಲ. ಸಣ್ಣ ಕಥೆ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಪದಮಿತಿಗೊಳಪಟ್ಟು ಭಾಳ ಸಂಕುಚಿತವಾದ ಎಕ್ಸ್ಪ್ರೆಷನ್ನಿಂದ ಸೊರಗ್ತಾಯಿತ್ತು ಅಂತ ನನಗಾದರೂ ಅನ್ನಿಸ್ತಾಯಿತ್ತು. ನನ್ನ ಕಥೆಗಳು ಸ್ವಲ್ಪ ದೀರ್ಘವಾಗಿ ಇರ್ತವೆ, ಸಣ್ಣ ಕಥೆಯ ಪರಿಮಿತಿಯಲ್ಲೇ ಇರ್ತವೆ. ಹಾಗಾಗಿ ಯಾವ ಸ್ಪರ್ಧೆಗೆ ಕಳಿಸೋಕ್ಕೆ ಆಗ್ತಾ ಇರೋದ್ರಿಂದ ಪದಮಿತಿ ಇಲ್ಲದೆ ಇರತಕ್ಕಂಥ ಬುಕ್ ಬ್ರಹ್ಮ ಕಥಾ ಸ್ಪರ್ಧೆಗೆ ಕಥೆಯನ್ನು ಕಳಿಸಿದ್ದೆ. ಕಳೆದ ಬಾರಿ ನನಗೆ ಪ್ರಥಮ ಬಹುಮಾನ ಬಂದಿತ್ತು, ಇರದೇ ಇರುವಿನ ತಾವು ಅಂತಕ್ಕಂಥ ಕಥೆಗೆ. ಈ ಬಾರಿ ಇನ್ನೊಂದು ಥರದ ಒಂದು ಪ್ರಯೋಗ ಮಾಡೋಣ ನಿರೂಪಣೆಯಲ್ಲಿ ಅಂತ ಒಂದು 12-13 ವಯಸ್ಸಿನ ಹುಡುಗನ ಮೂಲಕ ಕಥೆಯನ್ನು ನಿರೂಪಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೆ. ಅದೇ ರೀತಿ ಒಂದು ಕೌಟುಂಬಿಕ ನೆಲೆಯಲ್ಲಿ ನಡೀತಕ್ಕಂಥ ವಿದ್ಯಮಾನಗಳನ್ನು ಇಟ್ಕೊಂಡು ಬದುಕು, ಕನಸು, ನೆನಪು, ಕಥೆಯೊಳಗಿನ ಕಥೆ ಮತ್ತು ಮುಗಿಯದ ಕಥೆ, ಅರ್ಧವಾಗಿರೋ ಕಥೆ, ಈ ಥರದ ಒಂದಷ್ಟು ಆಯಾಮಗಳನ್ನ ಇಟ್ಕೊಂಡು ಒಂದು ಕಥೆಯನ್ನು ನಿರೂಪಿಸಿದ್ದೆ. ಆ ಕಥೆ ಮೊದಲ ಬಹುಮಾನಕ್ಕೆ ಅರ್ಹ ಆಗಿರೋದು ನನಗೆ ಭಾಳ ಖುಷಿ ತಂದಿದೆ. ಖುಷಿಗಿಂತ ಹೆಚ್ಚಾಗಿ ಆತ್ಮವಿಶ್ವಾಸ ತಂದಿದೆ. ಕಥೆ ಅಂದರೆ ನನಗೊಂದು ಪ್ರಯೋಗ ಅಂತ. ಈಗಾಗಲೇ ಪ್ರಪಂಚದಲ್ಲಿ ಹೇಳೋಂಥದ್ದೆಲ್ಲ ಹೇಳ್ಬಿಟ್ಟಿರೋದ್ರಿಂದ ನಾವು ಏನು ಹೇಳ್ತೀವಿ ಅನ್ನೋದಕ್ಕಿಂತನೂ ಹೇಗೆ ಹೇಳ್ತೀವಿ ಅಂತಕ್ಕಂಥದ್ದು ಮುಖ್ಯ ಆಗಿರೋದ್ರಿಂದ, ಹಾಗಾಗಿ ಕಥನ ಮುನ್ನೆಲೆಯಲ್ಲಿ ಬಂದಿರೋದ್ರಿಂದ ನಾನು ಕಥನದ ಕಡೆಗೆ ಹೆಚ್ಚು ಒಲವಿರೋದ್ರಿಂದ ನಾನು ಕಥೆಯನ್ನು ಬರಿತಾ ಇರ್ತೀನಿ. ಬರೆದ ಮೇಲೆ ಎಲ್ಲಾದರೂ ಪ್ರಕಟ ಆಗಬೇಕು ಅಥವಾ ಅದನ್ನು ಒಂದು ಸ್ಪರ್ಧೆಗಳಿಗೆ ಕಳಿಸ್ಬೇಕಾಗುತ್ತೆ. ಹಾಗಾಗಿ ಕಳಿಸಿದ್ದೆ. ಭಾಳ ಖುಷಿಯಾಗಿದೆ. ಬುಕ್ ಬ್ರಹ್ಮದವರು ಮಾಡ್ತಿರ್ತಕ್ಕಂಥ ಈ ಬಾರಿಯ ಈ ಲಿಟ್ ಫೆಸ್ಟ್ ಏನಿದೆ, ಅದು ಕೂಡ ನಾನೀಗ 2 ದಿನಗಳಿಂದ ಇಲ್ಲೇ ಇದ್ದೀನಿ, ಭಾಗವಹಿಸ್ತಾ ಇದ್ದೀನಿ ಎಲ್ಲ ವೇದಿಕೆಗಳಿಗೆ. ಭಾಳ ಖುಷಿಯಾಗಿದೆ. ಏನಂತಂದರೆ, ಈ ದಕ್ಷಿಣದ ಭಾಷೆಗಳನ್ನು ಸೇರಿ ಮಾಡುವಂಥದ್ದೇನಿದೆಯಲ್ಲ, ಇದೊಂದು ದೊಡ್ಡ ಸಾಹಸ. ಅಷ್ಟು ಸುಲಭದ ಸಾಹಸ ಅಲ್ಲ ಇದು. ಅದ್ರ ಜೊತೆಗೆ ನನಗೂ ಆಶ್ಚರ್ಯ ಆಗುತ್ತೆ. ಅಟ್ ಎ ಟೈಮ್ ಬೇರೆ ಬೇರೆ ವೇದಿಕೆಯಲ್ಲಿ ತಮಿಳು, ತೆಲುಗು, ಕನ್ನಡ, ಮಲಯಾಳಂ ನಡೀತಾ ಇದೆ. ಅವರ ಆತ್ಮಕಥೆಗಳು, ನಮ್ಮ ಆತ್ಮಕಥೆಗಳು ಎಲ್ಲದನ್ನು ಕೇಳ್ತಾ ಇದ್ದೀವಿ. ಸಿನಿಮಾ ನಟರು ಬಂದಿದ್ದಾರೆ, ಸಾಹಿತಿಗಳು ಬಂದಿದ್ದಾರೆ, ಸಾಹಿತ್ಯಾಸಕ್ತರು ಬಂದಿದ್ದಾರೆ. ಒಂಥರ ಹಬ್ಬದ ವಾತಾವರಣ ಇದೆ. ತುಂಬ ಆಶ್ಚರ್ಯನೇ ಅನಿಸುತ್ತೆ ಇದನ್ನೆಲ್ಲ ಹೇಗೆ ಆಯೋಜನೆ ಮಾಡಿದ್ದಾನೆ ಅಂತಕ್ಕಂಥದ್ದು. ಹಾಗಾಗಿ ನನಗೆ ಇಲ್ಲಿ ಲಿಟ್ರೇಚರ್ ಫೆಸ್ಟಿವಲಲ್ಲಿ ಭಾಗವಹಿಸೋದು ಕೂಡ ಭಾಳ ಖುಷಿಯಾಗಿದೆ. ಒಟ್ಟಿನಲ್ಲಿ ಇದೊಂದು ಕನ್ನಡ ಸಾಹಿತ್ಯದಲ್ಲಿ ತುಂಬ ಸಶಕ್ತವಾಗಿ ಬೆಳೀಲಿ ಈ ಥರದೊಂದು ಪರಂಪರೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ.